ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು 3 ಥರ ಔಷಧಿ ಗಿಡಗಳನ್ನ ತೋರಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ವಿಡಿಯೋನ ಫುಲ್ವರೆಗೂ ನೋಡಿ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ತುಂಬ ಹಳ್ಳಿಲಿರೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸಿ. ನೀವು ಯಾರಾದರೂ ಹಳ್ಳಿ ಕಡೆ ಹೋದಾಗ ಈ ಥರ ಸಿಕ್ಕಿದ್ರೆ ಯೂಸ್ ಮಾಡಿ. ನೋಡಿ, ಇದು ಕಾಡು ಮಲ್ಲಿಗೆ ಗಿಡ ಅಂತ ಹೇಳ್ತಾರೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಈ ಥರ ಹಸೂರು ಎಲೆ ಇರುತ್ತಲ್ಲ, ಚಿಗುರು ಎಲೆ, ಇದನ್ನು ತಗೊಂಡು ಇದ್ರ ಜೊತೆಗೆ ಸ್ವಲ್ಪ 1-2 ಹಿಗ್ಲು ಬೆಳ್ಳುಳ್ಳಿ, ಇದೊಂದು 5-6 ಎಲೆ ತೊಗೊಂಡ್ರೆ 1-2 ಹಿಗ್ಲು ಬೆಳ್ಳುಳ್ಳಿ, 1-4 ಕಾಡು ಮೆಣಸನ್ನ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ 1-2-3 ಸ್ಪೂನು ಮಕ್ಳಿಗೆ ಕುಡಿಸಿದ್ರೆ, ಮಕ್ಕಳಲ್ಲಿ ಕಫ ಎದೆಲ್ಲಿ ಕಟ್ಟಿದರೆ ಒಂಚೂರೂ ನಿಲ್ಲಲ್ಲ, ಎಲ್ಲ ವಾಮಿಟ್ ಆಗಿ ಹೋಗುತ್ತೆ, ಮಕ್ಕಳು ಕ್ಲಿಯರ್ ಆಗುತ್ತೆ. ಕೆಲವು ಮಕ್ಕಳು ಉಸಿರಾಡೋಷ್ಟೊತ್ತಿಗೆ ಗೊರ 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 ಅಂತ ಶಬ್ದ ಬರ್ತಾ ಇರುತ್ತೆ, ಅದು ಯಾವುದು ಇರಲ್ಲ. ಒಂದು ಸತಿ ನೋಡಿ, ಈ ಥರ ಬೀಳ್ಸಿಕ್ಕಿ ನೋಡಿ, ಈ ಥರ ಹೂ ಇರುತ್ತೆ, ಇದು ಕಾಡು ಮಲ್ಲಿಗೆ ಬೀಳು ಅಂತ ಹೇಳ್ತಾರೆ. ಈ ಮಲ್ಲಿಗೆ ಹೂನ ನಾವು ಯೂಸ್ ಮಾಡಲ್ಲ, ಇದು ಕಾಡಲ್ಲಿ ಮಾತ್ರ ಸಿಗೋದು. ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ನೋಡಿದಲ್ಲ, ನೋಡಿ, ಇದು ಈ ಥರ ಸುಳಿ ಎಲೆ ಆಗಬೇಕು. ಈ ಥರ ಸುಳಿ ಎಲೆನ ತಗೊಂಡು ಮಿಕ್ಸಿಯಲ್ಲಿ ರುಬ್ಬಿ, ಅಂದರೆ ಬೆಳ್ಳುಳ್ಳಿ ಮತ್ತು ಮೆಣಸು 2 ಹಾಕಿ ರುಬ್ಬಿ ಮಕ್ಳಿಗೆ ಕುಡಿಸೋದ್ರಿಂದ, ಯಾವುದೇ ಮಕ್ಕಳಾಗಿರ್ಬೋದು, ಅಂದರೆ 1 ವರ್ಷದಿಂದ ಮೇಲಿರೋ ಮಕ್ಕಳು, ಅದನ್ನ 1 ವರ್ಷದ ಕೆಳಗಿರೋ ಮಕ್ಳಿಗೆ ಕುಡಿಸ್ಬಾರ್ದು. ಏಕೆಂದರೆ ಹಾಲು ಕುಡಿಯೋ ಮಕ್ಳಿಗೆ ಇದನ್ನು ಕುಡಿಸ್ಬಾರ್ದು, ಹಾಲು ಬಿಟ್ಟಿರೋ ಮಕ್ಳಿಗೆ ಮಾತ್ರ. ಏಕೆಂದರೆ ಇದನ್ನು ನಾನು ಇವತ್ತು ಬೆಳಗ್ಗೆ ನಮ್ಮ ಪಾಪುಗೆ ಟ್ರೈ ಮಾಡಿದೆ. ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾನು ಮಾಡಿದ ದಿವಸ ಇದು ಬೆಳಗ್ಗೆ ನಮ್ಮ ಪಾಪ ಸ್ವಲ್ಪ ಗೊರ ಗೊರ ಅಂತಿದ್ದ. ಒಂದು ಸ್ವಲ್ಪ ಮಳೆ ಬರ್ತಾ ಇದೆಯಲ್ವ, ಇವಾಗ ನೆಂದ್ಬಿಟ್ಟು ಶೀತ ಆದಂಗೆ ಆಗಿತ್ತು. ಅದರಿಂದ ನಾನು ಇದನ್ನು ಪಾಪುಗೆ ನೋಡೋಣ ಅಂತ ಹೇಳಿ ಕುಡಿಸ್ದೆ. ಹೀಗೆ ನನ್ನ ತಂಗಿ ಹೇಳಿದ್ಲು, ಇದನ್ನು ಈ ಥರ ಮಾಡಿದ್ರೆ ಹೋಗುತ್ತೆ ಇದು ಅಂತ ಹೇಳ್ಕೊಂಡು. ಹಾಗಾಗಿ ನಾನು ಕುಡಿಸ್ದೆ, ನೋಡೋಣ ಅಂತ ಕುಡಿಸಿದ್ದಕ್ಕೆ ಕುಡಿಸಿ ಒಂದು 10 ನಿಮಿಷಕ್ಕೆ ಫುಲ್ ವಾಮಿಟ್ ಮಾಡ್ದೆ, ಕಫ ಎಲ್ಲ ಹೊರಗೆ ಬಂತು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದಾದ್ರೂ ಮಾಡೋದಿದ್ರೆ ನಾವು ಫಸ್ಟ್ ಅದನ್ನು ಟ್ರೈ ಮಾಡಿದಾದ್ಮೇಲೆ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡೋದು. ಸುಮ್ಮನೆ ಹಂಗೆಲ್ಲ ಇನ್ಫಾರ್ಮ್ ಮಾಡೋಕ್ಕೆ ಹೋಗಲ್ಲ ನಾನು. ನೀವು ಒಂದು ಸತಿ ಈ ಥರ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಬೇಕಾದರೆ ನೋಡಿ, ಇದು ನೋಡಿ, ಈ ಥರ ಗಿಡಮೂಲಿಕೆಗಳೆಲ್ಲ ಕಾಡಲ್ಲೆಲ್ಲ ಸಿಗುತ್ತೆ, ನಾವು ಅದನ್ನ ಯುಟಿಲೈಸ್ ಮಾಡ್ಕೊಬೇಕಷ್ಟೇ. ನೋಡಿ, ಗಿಡ ಕಾಣಿಸ್ತಾ ಇರ್ಬೋದು ನಿಮಗೆ, ಗೊತ್ತಾಯ್ತಲ್ವ ನಿಮಗೆ? ನೋಡಿ, ಇದನ್ನು ನೀವೆಲ್ಲಾದರೂ ಹಳ್ಳಿ ಕಡೆ ಹೋದಾಗ ಅಥವಾ ಸಿಟಿಲೇ ಸ್ವಲ್ಪ ಫಾರೆಸ್ಟ್ ಥರ ಇರೋ ಪ್ಲೇಸಲ್ಲಿ ಯಾರು ಇದ್ದರೆ, ಲೇಔಟ್ ಕಡೆ ಇದ್ದರೆ ಈ ಥರ ಸೊಪ್ಪಿದ್ರೆ ಯೂಸ್ ಮಾಡ್ಕೊಳ್ಳಿ. ನೀವು ತುಂಬಾ ಯೂಸ್. ನಾವು ಕಫಕ್ಕೆ ಅಂತ ಹೇಳಿ ಮಕ್ಕಳಿಗೆ ಸಿರಪ್ ಹಾಕ್ತೀವಿ. ಸಿರಪ್ ಹಾಕಿದರೆ ಮತ್ತೆ ಅದೇ ಜಾಸ್ತಿ ಆಗಿ ಮತ್ತೆ ಇನ್ನೂ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗಂಗೆ ಮಾಡುತ್ತೆ. ನೋಡಿ, ಈ ಥರದ್ದೆಲ್ಲ ಯೂಸ್ ಮಾಡಬೇಕು. ನೋಡಿ, ಇದು ಇನ್ನೊಂದು ಥರ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಇದ್ರ ಉಪಯೋಗನ ನಾನು ಹೇಳ್ಕೊಡ್ತೀನಿ, ಹೇಗೆ ಏನು ಅಂತ ಹೇಳ್ಕೊಂಡು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ಹೆಲ್ಪ್ ಆಗೋ ಥರನೇ ಮಾಡ್ತೀನಿ ಹೊರತು ಸುಮ್ಮನೆ ಅನವಶ್ಯಕವಾಗಿ ಮಾಡಲ್ಲ. ನೋಡಿ, ಇದು ಲಕ್ಕಿ ಗಿಡ ಅಂತ ಹೇಳ್ತಾರೆ, ಲಕ್ಕಿ ಸೊಪ್ಪು. ಇದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯ, ಲಕ್ಕಿ ಸೊಪ್ಪು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಪೂಜೆ ಮಾಡೋಕ್ಕೆ ಈ ಥರ ಕುಡಿನ, ಈ ನಮ್ಮ ಕಡೆ ಕೂಡಿಗೆಲೆಲ್ಲ ಯೂಸ್ ಮಾಡ್ತಾರೆ, ಕುಡಿನ ಪೂಜೆಗೆ ಅಂತ. ಮತ್ತು ಇದು ನಮ್ಮ ಕಡೆ ಸುಗ್ಗಿ ಟೈಮಲ್ಲಿ ಮನೆ ಗುಡ್ಸೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಂದರೆ ಸ್ಕೂಲಿಂದ ಕಸ ಗುಡಿಸ್ಬಾರ್ದು, ಹಾಗಾಗಿ ಈ ಸೊಪ್ಪಿಂದ ಕಸ ಗುಡಿಸ್ತಾರೆ ಮನೇಲಿ. ಮತ್ತು ಇನ್ನೊಂದು ಏನಂತಂದರೆ, ಕೋಳಿ ಸಾಗಣೆ ಮಾಡ್ತಾರಲ್ಲ, ಅವರಿಗೆ ಇದರಿಂದ ತುಂಬ ಹೆಲ್ಪ್ ಉಂಟು. ಈ ಸೊಪ್ಪು ಇರುತ್ತಲ್ಲ, ಇದನ್ನು ಕೆಂಡ ಮಾಡಿಬಿಟ್ಟು ಈ ಸೊಪ್ಪನ್ನ ಎಲೆಗಳನ್ನ ಕೆಂಡದ ಮೇಲೆ ಹಾಕಿ ಮನೆ ತುಂಬ ಹೊಗೆ ಹಾಕಿದರೆ ಕೋಳಿದು ಏನು ಬರುತ್ತಲ್ವ, ಅದು ಏನಂತಾರಲ್ಲ, ಹುಳ, ಕೋಳಿ ಹುಳ, ಅದು ಬರಲ್ಲ. ಹಾಗಾಗಿ ಇದನ್ನು ಯೂಸ್ ಮಾಡ್ತಾರೆ. ಅದು ತುಂಬ ಬೆನಿಫಿಟ್ ಇದೆ. ನೋಡಿ, ಕೋಳಿ ಸಾಕಿರೋರಿಗೆ ಇದು ತುಂಬಾ ವರ್ತ್ ಅಂತ ಹೇಳ್ಬೋದು. ಕೋಳಿ ಹೆಣ್ಣು ಸ್ವಲ್ಪನೂ ಬರಲ್ಲ ಇದರಿಂದ. ನೋಡಿ, ಕೋಳಿಗೆ ಹುಳ ಯಾವುದೇ ಕಾರಣಕ್ಕೂ ಮರಿ ಮಾಡೋಕ್ಕಿಟ್ಟಾಗ ಮನೆ ತುಂಬ ಬರುತ್ತಲ್ವ ಚಿಕ್ಕದು, ಅದು ಬರಲ್ಲ ಅಂತ ಹೇಳಿ ಯೂಸ್ ಮಾಡ್ತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ನೋಡಿದ್ರಲ್ವ, ಈ ಥರ ಸೊಪ್ಪು ಸಿಕ್ಕಿದ್ರೂ ನೀವು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಮನೇಲಿಟ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಮನೆ ಗುಡಿಸಿದ್ರು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಮತ್ತು ಇದನ್ನು ದೇವಸ್ಥಾನದಲ್ಲೆಲ್ಲ ಚಪ್ಪರ ಹಾಕೋಕ್ಕೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ.
ಇದು ನೋಡಿ ಇವಾಗ ಮೂರನೇದು, ಇದು ಒಂದು ಗಿಡ. ಇದರಿಂದ ಅಂತೂ ತುಂಬಾ ಬೆನಿಫಿಟ್ ಇದೆ. ನಾವು ಸುಸ್ತಾದಾಗೆಲ್ಲ ಸಿಕ್ಕಾಪಟ್ಟೆ ಬೆನಿಫಿಟ್ ಇದು. ನಾವು ಪದೇ ಪದೇ ದೃಷ್ಟಿ ತಗೊಳ್ಳೋ ಮನೇಲಿ ಇದಿಲ್ಲ ಅಂತಂದರೆ ಈ ಥರದ್ದು ಗಿಡ ಇದ್ದರೆ ಸಾಕು, ನಮಗೆ ತುಂಬ ಆರಾಮಾಗಿ ಎಲ್ಲಿ ಬೇಕಾದರೂ ಓಡಾಡಿ ಎಲ್ಲಿಗಾದರೂ ಹೋಗಿ ಆರಾಮಾಗಿ ಬಂದು ನಾವು ಇರ್ಬೋದು ಮನೇಲಿ. ನೋಡಿ ಇದರಿಂದ ಉಪಯೋಗ ತಿಳ್ಕೊಳ್ಳಿ. ನೋಡಿ ಇದನ್ನು ಮೊನ್ನೆ ವೀಡಿಯೋದಲ್ಲಿ ನಾನು ತೋರಿಸಿದೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಹೇಗೆ ಮಾಡೋದು ಏನು ಮಾಡೋದು ಅಂದ್ಕೊಂಡು ಅಂತ. ಇದು ರಾವಿನ ಔಷಧಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ರಾವಿನ ಔಷಧಿ ಅಂತ ಹೇಳ್ತಾರೆ. ಏನಂತಂದರೆ ಇದನ್ನು ಎಲ್ಲಾದರೂ ಹೋಗಿ ತಿರುಗಾಡಿ ಬಂದಿರ್ತೀವಲ್ವ, ಈಗ ಮಶಾಣಕ್ಕೆಲ್ಲ ಹೋಗಿ ಬಂದಿರ್ತೀವಿ ಒಂದೊಂದ್ಸತಿ ಯಾರಾದರೂ ತೀರ್ಕೊಂಡಾಗ, ಮತ್ತು ಎಲ್ಲಾದರೂ ಬಿಸಿಲಲ್ಲಿ ಓಡಾಡಿರ್ತೀವಿ ಕೆಟ್ಟ ದಾರಿಲೆಲ್ಲ, ಮತ್ತು 3 ದಾರಿ ಕೂಡದಲ್ಲೆಲ್ಲ ಯಾರಾದರೂ ಏನಾದರೂ ಮೊಟ್ಟೆ ಎಲ್ಲ ಹೊಡೆದಿರೋ ಟೈಮಲ್ಲೆಲ್ಲ ಓಡಾಡಿರ್ತೀವಲ್ವ, ಅವಾಗ ನಮ್ಮ ಕೈಕಾಲೆಲ್ಲ ಒಂದು ಸ್ವಲ್ಪ ಸುಸ್ತು ಸೋಲು ಅನಿಸ್ತು ಅಂತಂದರೆ ಏನಂತಾರೆ ಅಂದರೆ ಹಳ್ಳಿ ಕಡೆ ರಾವಿನಂಗಾಗಿದೆ ಅಂತಾರೆ. ಅಂದರೆ ಸಿಟಿ ಕಡೆ ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ, ನಾವು ಹಳ್ಳಿ ಕಡೆ ರಾವಿನಂಗಾಗಿದೆ, ಬಿಸಿಲಲ್ಲಿ ತಿರುಗಿದಾರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಮ್ಮಿ ಆಗಬೇಕು ಅಂತಂದರೆ ಇದ್ರದ್ದು ಬೇರು ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ದಪ್ಪ ದಪ್ಪದು ಬೇರು, ನೋಡಿ ಈ ಥರ ದಪ್ಪ ದಪ್ಪ ಬೇರು ಇದೆಯಲ್ಲ, ಇದರಲ್ಲಿ ಒಂದು ಇಂಚಷ್ಟು ಬೇರು ತೊಗೊಂಡು ಅದನ್ನು ಕ್ಲೀನಾಗಿ ಒಂದು ಕಲ್ಲಿಂದ ಚೆಚ್ಚಿ ಅದು ಕೆಂಪು ರಸ ಬರುತ್ತೆ. ಒಂದೊಂದು ಸತಿ ಆ ಥರ ಆಗಿಲ್ಲ ಅಂದರೆ ವೈಟ್ ರಸ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಮಗೆ ಯಾವಾಗಲೂ ಚಚ್ಚಿದಾಗ ಎಲ್ಲ ಟೈಮಲ್ಲೂ ರೆಡ್ ರಸನೇ ಬಂದಿದೆ. ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಕಲಿಸ್ಬೇಕು. ಚಚ್ಚಿರೋ ಇದನ್ನು ಅರಿಶಿನ ಮತ್ತು ಸುಣ್ಣ ಹಾಕಿ ಕ್ಲೀನಾಗಿ ಕಲಿಸ್ಬಿಟ್ಟು ಕಾಲು ಮತ್ತು ಕೈ ಮತ್ತು ಹೊಟ್ಟೆ ಭಾಗ, ಬೆನ್ನಿನ ಭಾಗ, ನತ್ತಿ, ಕೆನ್ನೆ ಹತ್ರ, ಕುತ್ತಿಗೆ ಹತ್ರ ಎಲ್ಲ ಕಡೆ ನೀರನ್ನ ಹಚ್ಚಬೇಕು. ಹಚ್ಚಿದಾದ್ಮೇಲೆ ಒಂದು ಸ್ಪೂನಷ್ಟು ಬಾಯಿಗೂ ಕುಡಿಬೇಕು. ಕುಡಿದ್ಬಿಟ್ಟು ಹೀಗೆ ದೃಷ್ಟಿ ತೆಗ್ದಿರ್ತಾರ ಮೇಲಿಂದ ಕೆಳಗೆ 3 ಸತಿ ತೆಗೆದ್ಬಿಟ್ಟು ಮುಖಕ್ಕೆ ಸ್ವಲ್ಪ ಮಿಡಿಬೇಕು, ನೀರನ್ನು ಮುಖಕ್ಕೆ ಚಿಮುಕಿಸ್ಬೇಕು. ಆವಾಗ ತೆಗೆದು ಅದನ್ನು ಚೆಲ್ಲಬಾರ್ದು. ಯಾರೂ ತಿರ್ಗಾಡ್ದಿದ್ದಂಥ ಜಾಗದಲ್ಲಿ ಒಂದು 2-3 ಅವರ್ ಅದನ್ನು ಇಟ್ಟು ಆಮೇಲಿಂದ ಅದನ್ನು ನೋಡಿದ್ದು ಫುಲ್ಲು ಕೆಂಪು ಕೆಂಡ ಥರ ಆಗಿರುತ್ತೆ. ಅದು ಆ ಥರ ಆಗಿದರೆ ರಾವಿನಂಗಾಗಿದೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಏನೂ ಆಗಿಲ್ಲ, ಚೆನ್ನಾಗಿದೆ ನಮ್ಮ ಬಾಡಿ ಅಂತಂದರೆ ಆ ಥರ ಆಗಲ್ವಂತೆ. ತೆಗೆದ್ಬಿಟ್ಟು ಆಮೇಲೆ ಚೆಲ್ಲೋದು. ಅದನ್ನು ಫಸ್ಟ್ ಮಾಡಿದ ತಕ್ಷಣ ಚೆಲ್ಲಬಾರ್ದು ಇದು. ಆಮೇಲೆ ಇನ್ನೊಂದು ಏನಂತಂದರೆ ಇದ್ರದ್ದು ಕ್ಲೂ, ಆ ಥರ ಮಾಡಿದಾಗ ಮೈ ಕಡ್ತಾ ಬರುತ್ತಂತೆ. ಅದನ್ನ ಹಚ್ಚಿದ್ರೆ ಮೈ ಕಡ್ತಾ ಬಂದರೆ ಏನೋ ರಾವಿನಂಗಾಗಿದೆ, ಎಲ್ಲೋ ಗಾಳಿ ಥರ ಆಗಿದೆ, ಅಂದರೆ ಏನೋ ಕಣ್ದೃಷ್ಟಿ ಆಗಿದೆ ಅನ್ನೋ ಥರ ಹೇಳ್ತಾರೆ. ಅಕಸ್ಮಾತ್ ಏನು ಮೈ ಕಡ್ತಾ ಎಲ್ಲ ಬಂದಿಲ್ಲ ಅಂತಂದರೆ ಏನಾಗಿಲ್ಲ, ನಾರ್ಮಲಾಗಿದ್ದೀವಿ ಅನ್ನೋ ಥರ ಅಂತ ಈ ಥರ ಎಲ್ಲ ಒಂದೊಂದು ಹೇಳ್ತಾರೆ ಹಳ್ಳಿ ಕಡೆ ನಮ್ಮ ಅಜ್ಜಿಯವರು. ನೋಡಿ ಇದು ನಮ್ಮ ಮನೇಲಿ ಬೆಳೆಸಿರೋದು. ಇದನ್ನು ಮಕ್ಕಳೆಲ್ಲ ಇದ್ದಾರಲ್ಲ, ಹಾಗಾಗಿ ಇರಲಿ ಅಂತ ಹೇಳಿ ಕಾಡಿಂದ ತೊಗೊಬಂದು ಮನೆ ಹತ್ರ ಹಾಕಿ ಬೆಳೆಸ್ಕೊಂಡಿರೋದು ಇದನ್ನ ನಾವು. ತುಂಬ ಸಣ್ಣ ಗಿಡ ಇತ್ತು ಅವಾಗ, ಇವಾಗ ಚೆನ್ನಾಗಿ ಬಂದಿದೆ. ಸಾಮಾನ್ಯ ಬರಲ್ಲ, ಹಾಕಿದ್ರೆ ಅದು ಹೇಗೆ ಬಂತು ಅಂತಾನೆ ನಮಗೆ ಗೊತ್ತಿಲ್ಲ. ಥರ ಮಿರಕಲ್ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಈ ಥರದ್ದೆಲ್ಲ ಔಷಧಿ ಗಿಡಗಳಿಂದ ತುಂಬ ಬೆನಿಫಿಟ್ ಇರುತ್ತೆ ನಮಗೆ. ನೋಡಿ ಇದು ಯಾಕಂತ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಮುಂದೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇದು ನಾನು ಯೂಟ್ಯೂಬಿಂದ ಅಪ್ಲೋಡ್ ಮಾಡಿದ್ರೆ ನಮಗೂ ಈ ಥರದ ಗಿಡ ಅನ್ನೋದು ನೆನಪಿರುತ್ತೆ, ಮತ್ತು ನಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ? ಹಾಗೆಯೇ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ.